ಅದು ಭಾರತದ ಅತಿ ಉದ್ದನೆಯ ಹೆದ್ದಾರಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆಯಲ್ಲ, ಅದೇ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಇರುವ ಗ್ರಾಮ. ಅಲ್ಲಿರುವ ಸರ್ಕಾರಿ ಶಾಲೆ ನೋಡಿದರೆ ಶಾಲೆಯಲ್ಲಿ ಕಾಡು ಬೆಳೆದಿದೆಯೋ ಇಲ್ಲವೇ ಕಾಡಿನಲ್ಲಿ ಶಾಲೆ ನಿರ್ಮಿಸಿದ್ದಾರೆಯೋ ಎಂಬ ಸಂದೇಹ ಮೂಡುವುದು ಗ್ಯಾರಂಟಿ. ಇನ್ನು ಇಂತಹ ಶಾಲೆಯಲ್ಲಿ ಮಕ್ಕಳು ಪಾಠ ಪ್ರವಚನ ಕೇಳುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಉತ್ತರಿಸಬೇಕು. ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ 44ರಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಹೆದ್ದಾರಿಗೆ ನೀರು ಸಂಪರ್ಕವಿರುವ ಗ್ರಾಮವಾಗಿದ್ದು ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಶಾಲೆಯ ಆವರಣದಲ್ಲಿ ಅಧ್ವಾನಗಳೇ ಹೆಚ್ಚಾಗಿದ್ದು ತರಗತಿ ಕೊಠಡಿಗಳ ಸುತ್ತ ಗಿಡ ಗಂಟಿಗಳು ಪೊದೆಗಳು ಬೃಹತ್ತಾಕಾರವಾಗಿ ಬೆಳೆದಿವೆ. ಅಲ್ಲದೆ ಕಾಡಿನಲ್ಲಿ ಅಡ್ಡಾದಿಡ್ಡಿ ಬೆಳೆದಂತೆ ಬಳ್ಳಿಗಳು ಕಳೆಗಿಡಗಳು ಹರಡಿಕೊಂಡಿವೆ. ಇನ್ನು ಕೆಲ ಶಾಲಾ ಕೊಠಡಿಗಳು ಹಾಗೂ ಶೌಚಾಲಯಗಳ ಸ್ಥಿತಿಯಂತೂ ದೇವರೇ ಬಲ್ಲ. ಆಗಲೋ ಈಗಲೋ ಬೀಳುವ ಸ್ಥಿತಿ ತಲುಪಿವೆ. ಮೋಲ್ಡಿಂಗ್ ಕಿತ್ತು ಬರುತ್ತಿದ್ದು ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಮತ್ತಷ್ಟು ಆತಂಕ ಸೃಷ್ಟಿಸಿವೆ. ಶೌಚಾಲಯಗಳ ನಿರ್ವಹಣೆ ಇಲ್ಲದೆ ಬಯಲು ಶೌಚವನ್ನು ವಿದ್ಯಾರ್ಥಿಗಳು ನೆಚ್ಚಿಸಿಕೊಂಡಿದ್ದಾರೆ. ಹೀಗೆ ಹಲವು ಸಮಸ್ಯೆಗಳ ನಡುವೆಯೇ ಅರ್ಧವಾರ್ಷಿಕ ಪರೀಕ್ಷೆಯನ್ನು ಮುಗಿಸಿ ದಸರಾ ರಜೆಗಳನ್ನು ಕಳೆದ ವಿದ್ಯಾರ್ಥಿಗಳು ಮತ್ತೆ ಶಾಲೆಗಳಿಗೆ ಹೊರಡಬೇಕಿದೆ. ಈ ಪೂಲವಾರಪಲ್ಲಿ ಶಾಲೆ ಒಂದು ಮಟ್ಟಿಗೆಯಾದರೂ ಶಾಲಾ ವಾತಾವರಣ ನಿರ್ಮಾಣವಾಗಲು ಕೆಲ ತಿಂಗಳುಗಳೇ ಗತಿಸಬೇಕೇನೋ ಅನಿಸುತ್ತಿದೆ. ಒಟ್ಟಿನಲ್ಲಿ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡುತ್ತಿದೆಯಾದರೂ ಪ್ರಗತಿ ಮಾತ್ರ ಸಾಧಿಸುತ್ತಿಲ್ಲ ಎಂಬುದಕ್ಕೆ ಪೂಲವಾರಪಲ್ಲಿ ಶಾಲೆ ಪ್ರಥಮ ನಿದರ್ಶನ. ಪಟ್ಟಣಕ್ಕೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪದಲ್ಲಿರುವ ಶಾಲೆಯ ಸ್ಥಿತಿಯೇ ಹೀಗಿದ್ದರೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಶಾಲೆಗಳ ಸ್ಥಿತಿ ಊಹಿಸಲು ಅಸಾಧ್ಯ ಎಂಬಂತಿದೆ. ಈ ಶಾಲೆಯ ದುರಸ್ತಿ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ದಲಿತ, ಕಾರ್ಮಿಕ, ಬಡವರ ಮಕ್ಕಳು ಓದುತ್ತಿರುವ ಶಾಲೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ನಿರ್ಲಕ್ಷಿಸಲಾಗುತ್ತಿದೆ. ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಈ ಶಾಲೆಯ ದುರಸ್ತಿಯೇ ಕೈಗನ್ನಡಿಯಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟವರು ಇದನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ನೋಡ್ತಾ ಇದ್ದೀವಿ, ಇದರಿಂದ ಈ ರೀತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಾವು ಹಾಸ್ಟೆಲ್ಗಳು ಕೂಡ ಮೊನ್ನೆ ನೋಡಿದ್ದೀವಿ, ನಾವೇ ಸ್ವತಃ ಹೋಗಿ ನೋಡಿದ್ದೀವಿ. ಅಲ್ಲಿ ಲೈಟ್ಗಳಿರಲ್ಲ, ರಾತ್ರಿ ಹೊತ್ತು ಏನು ಬೇಕಾದರೂ ಓಡಾಡ್ಬೋದು, ಸ್ವಚ್ಛತೆ ಇರಲ್ಲ, ಬಾತ್ರೂಮ್ ಕ್ಲೀನ್ ಇರಲ್ಲ, ಅಡುಗೆ ಸರಿಯಾದಂಥ ರೀತಿಯಲ್ಲಿ ಮಾಡಲ್ಲ. ಆ ಹುಡುಗರನ್ನ ಯಾವ ರೀತಿ ನೋಡ್ತಾರೆ ಅಂತೇಳಿದ್ರೆ, ಇವರು ಬೇಕಾಬಿಟ್ಟಿಯಾಗಿ ಬಂದಿದ್ದಾರೆ, ಇವರು ಅವ್ರಿಗೆ ಏನು ಬೇಕಾದರೂ ಆಗ್ಬೋದು, ಹೆಂಗೆ ಬೇಕಾದರೂ ನೋಡ್ಕೋಬೋದು ಅಂತೇಳಿ ಇವತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಈ ರೀತಿ ಆ ಹುಡುಗರನ್ನು, ಆ ಸ್ಟೂಡೆಂಟ್ಸನ್ನು ಇವತ್ತು ಆ ರೀತಿ ನೋಡ್ತಕ್ಕಂಥದ್ದು ಕೂಡ ಆಗಿದೆ.